ಹಾವೇರಿ ಜಿಲ್ಲೆ ಹಾನಗಲ್ ಪಟ್ಟಣದಲ್ಲಿ ಇಂದು ರೈತರು ತಹಶೀಲ್ದಾರ್ ಕಚೇರಿಗೆ ಬಂದು ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆ ಯಾಕಪ್ಪ ಅಂತ ಹೇಳಿದ್ರೆ, ವಿದ್ಯುತ್ ಅಂದ್ರೆ ಹೆಸ್ಕಾಂ ಇಲಾಖೆಯನ್ನು ಖಾಸಗೀಕರಣ ಮಾಡುತ್ತಿರುವ ಹಿನ್ನೆಲೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವ ಮುಖಾಂತರ ಮತ್ತು ಇದೇ ತಿಂಗಳು 10ನೇ ತಾರೀಕಿಗೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳ್ತಾರೆ. ಹಾಗಾದ್ರೆ ಅದರ ಸಂಪೂರ್ಣ ವಿವರವನ್ನು ನಮ್ಮ ಜೊತೆ ತಿಳಿಸಲಿಕ್ಕೆ ಹಾನಗಲ್ ತಾಲೂಕಿನ ರೈತ ಸಂಘದ ತಾಲೂಕು ಅಧ್ಯಕ್ಷರಾದಂತಹ ಮರಿಗೌಡ ಪಾಟೀಲ್ ಅವರೇ, ಅವರನ್ನ ಕೇಳೋಣ. ಸರ್, ಈಗೇನು ವಿವಿಧ ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತು ತಹಶೀಲ್ದಾರ್ಗೆ ಮನವಿ ಕೊಟ್ರಿ, ಯಾವುದಕ್ಕಾಗಿ ಮತ್ತೆ ಇದೇ ತಿಂಗಳು 10ನೇ ತಾರೀಕಿಗೆ ಪ್ರತಿಭಟನೆ ಇದೆ ಅಂತ, ಎಲ್ಲಿದೆ, ಏನಿದೆ, ಸಂಪೂರ್ಣವಾಗಿ ವಿವರ ಹೇಳಿ ಸರ್. ಈ 10ನೇ ತಾರೀಕಿಗೆ ಹಾವೇರಿ ಜಿಲ್ಲೆ ಸಿದ್ದಪ್ಪ ವೃತ್ತದಲ್ಲಿ ನಾವು ರೈತ ಹುತಾತ್ಮ ದಿನಾಚರಣೆಯನ್ನು ಹೋರಾಟದ ದಿನವನ್ನಾಗಿ ಮಾಡ್ಕೊಂಡು ಈಗೇನು ಸರ್ಕಾರ ಹೆಸ್ಕಾಂ ಇಲಾಖೆಯನ್ನು ಖಾಸಗೀಕರಣ ಮಾಡಲಿಕ್ಕೆ ಹೊರಟಿದೆಯಲ್ಲ, ಇದನ್ನು ನಾವು ರೈತ ಸಂಘ ಖಂಡಿಸ್ತೈತಿ. ಇದಕ್ಕೆ ತೀವ್ರ ವಿರೋಧನೂ ನಾವು ಮಾಡ್ತಾಯಿದ್ದೀವಿ. ಯಾಕಪ್ಪ ಅಂತಂದ್ರೆ, ಏನು BSNL ಮತ್ತು ಜಿಯೋ ಸಿಮ್ ಆತಲ್ಲ, ಆ ರೀತಿ ಏನು ರಾಜ್ಯದಾಗ ಮೊದಲು BSNL ನೀಟಾಗಿ ಇತ್ತು, ಸರ್ಕಾರ ಸ್ವಾಮ್ಯದೊಳಗೆ ಕೆಲಸ ಮಾಡ್ತಿತ್ತು. ಜಿಯೋದವರು ಮೊದಲು ಆಫರ್ ಕೊಟ್ಟರು ರೈತರಿಗೆ, ಎಲ್ಲರಿಗೂ ಸಾರ್ವಜನಿಕರಿಗೆ ಮೊದಲು ಫ್ರೀ ಅಂತ ಕೊಟ್ಟರು, ಆಮೇಲೆ ಇನ್ಕಮಿಂಗ್ ಅಂತ ಕೊಟ್ಟರು. ಯಾವುದೇ ರೀತಿ ಸಂಪೂರ್ಣವಾಗಿ ಇವತ್ತು ನಾವು 800 ರೂಪಾಯಿ 1000 ರೂಪಾಯಿ ಹಾಕ್ಸಿದ್ರೆ ಮಾತ್ರ ನಾವು ಫೋನ್ ಆನ್ ಮಾಡ್ಕೋಬೇಕು. ಆ ವ್ಯವಸ್ಥೆಯಲ್ಲಿ ಡಿಜಿಟಲೀಕರಣ ಅಂತೇಳಿ ಮಾಡಿ ನಮಗೆ ಸ್ಮಾರ್ಟ್ ಮೀಟ್ರ್ ಹಾಕಿ ನಾವು ಕರೆಂಟ್ ಇದನ್ನು ದುಡ್ಡು ತುಂಬಿದ ಮೇಲೆ ಕರೆಂಟ್ ತೊಗೋಬೇಕು ಅನ್ನಂಗೆ. ಇವತ್ತು ಈ ಅಗ್ಗದ ದರ ನಿಗದಿ ನಮ್ಮ ಬೆಳೆದಂಥ ರೈತರಿಗೆ ಬೆಳೆಗೆ ಬೆಲೆ ಇಲ್ಲ. ಇಂಥ ವ್ಯವಸ್ಥೆಯಲ್ಲಿ ಯಾವುದೇ ಕಾರಣಕ್ಕೂ ರೈತ ದುಡ್ಡು ತುಂಬಿ ಕರೆಂಟ್ ತೊಗೊಂಡು ಬೆಳೆ ಬೆಳಿಬೇಕಂದ್ರೆ ಆಗದ್ದು. ಅದಕ್ಕೆ ಯಾವುದೇ ಕಾರಣಕ್ಕೂ ಖಾಸಗೀಕರಣ ಮಾಡಿದ್ರೆ ಅದು ಅವರ ಖಾಸಗಿ ಒಂದು ವ್ಯವಸ್ಥೆಯನ್ನು ಅಲ್ಲಿ ರೂಪಿಸಿ ರೈತರಿಗೆ ಪೂರ್ಣ ಪ್ರಮಾಣದಲ್ಲಿ ವಂಚಿಕೆ ಮಾಡ್ತಾರೆ. ಆ ಕಾರಣದಿಂದ ಈ ಎಲ್ಲ ಅನುಕೂಲಗಳು ಕೃಷಿಗೆ ಬೇಕು ಅನ್ನೋದಾದರೆ, ಈ ದೇಶಕ್ಕೆ ಕೃಷಿಕರು ಬೇಕು ಅನ್ನೋದಾದರೆ ಯಾವುದೇ ಕಾರಣಕ್ಕೂ ಇದನ್ನು ಖಾಸಗೀಕರಣ ಮಾಡ್ದೇ ಈಗಿರೋ ವ್ಯವಸ್ಥೆಯನ್ನು ಮುಂದುವರಿಸ್ಬೇಕು ಅನ್ನೋಂಥದ್ದನ್ನು, ಇದರ ಜೊತೆಗೆ ಬೆಳೆ ವಿಮೆ ಪರಿಹಾರ ಇರ್ಬೋದು ಮತ್ತು ಕಂದಾಯ ಇಲಾಖೆಯಲ್ಲಿ ರೈತರಿಗೆ ಆಗ್ತಕ್ಕಂಥ ಅನ್ಯೂನ್ಯನೆ ಹಲವಾರು ಬೇಡಿಕೆಗಳನ್ನು ಇಟ್ಕೊಂಡು ನಾವು 10ನೇ ತಾರೀಕಿಗೆ ಪ್ರತಿಭಟನೆಯನ್ನು ಮಾಡ್ತಾಯಿದ್ದೇವೆ. ಇವತ್ತೇನು ಮನವಿ ಕೊಟ್ಟೇವಿ 15 ಅಂಶಗಳನ್ನಿಟ್ಟು, ಈ ಎಲ್ಲವೂ 10ನೇ ತಾರೀಕಿನೊಳಗೆ ಬಗೆಹರಿಸ್ತಾ ಇದ್ದರೆ ನಾವು ಉಗ್ರ ಹೋರಾಟ ಮಾಡ್ತೇವೆ ಅನ್ನೋಂಥದ್ದನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀವಿ. ಇಷ್ಟು ಹಾನಗಲ್ ತಾಲೂಕಿನ ರೈತ ಸಂಘದ ಮರಿಗೌಡ ಪಾಟೀಲ್ ಅವರ ಮಾತು. ಇದೇ ತಿಂಗಳು 10ನೇ ತಾರೀಕಿಗೆ ನಾವು ಧರಣಿಯನ್ನ ಇಟ್ಕೊಂಡಿದ್ದೇವೆ. 10ನೇ ತಾರೀಕಿನ ಒಳಗಾಗಿ ನಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸ ಇದ್ದರೆ ಮುಂದೆ ಉಗ್ರವಾದ ಹೋರಾಟ ಮಾಡ್ತೇವೆ ಅಂತ ಹೇಳ್ತಿದ್ದಾರೆ. ಇರ್ಫಾನ್, ಕರ್ನಾಟಕ ಟಿವಿ, ಹಾವೇರಿ.